ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ಇವತ್ತು ಪಾಪುದು ಫ್ರಾಕ್ ಹಾಕಿದ್ದೀನಿ ನೋಡಿ. ಸೊ ಅವಳಿಗೆ ಇವತ್ತು ಫೋಟೋಶೂಟ್ ಮಾಡೋಣ 9 ಮಂತ್ದು ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಎವ್ರಿ ಮಂತ್ ನಾನು ಒನ್ ಡೇ ಬಿಫೋರ್ ಅಥವಾ ಒನ್ ಡೇ ಕರೆಕ್ಟ್ ಅವತ್ತಿನ ದಿನಾನೇ ಮಾಡ್ತಾ ಇದ್ದೆ. ಸೊ ಈ ಮಂತು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಆ ಸೇಮ್ ಟೈಮ್ಸ್ ಅವಳಿಗೆ ಮಾಡೋ ಟೈಮಲ್ಲೇ ನಾವು ಅವಳಿಗೆ ಮುಡಿ ತೆಗ್ಸೋದಕ್ಕೆ ಹೋಗಿದ್ವಲ್ಲ. ಅವಳು ಒಂಥರ ಬೋಡ ಥರ ಇದ್ಲು. ಅದರಲ್ಲೂ ಅಲ್ಲಿ ಹೋಗಿ ಬಂದು ಇದರಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಬ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ನೋಡೋಣ. ಫ್ರೆಂಡ್ಸ್, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನನ್ನ ಒಂದು ಪ್ರೀವಿಯಸ್ ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿರ್ತೀನಿ ನನ್ನ ಫೋಟೋಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ. ನಾನು ಯಾವ ರೀತಿ ಮಾಡ್ತೀನಿ ನನ್ನ ಮಗಳ ಫೋಟೋಶೂಟ್ ಅಂತ ಹೇಳಿ. ಪ್ರೀವಿಯಸ್ ಅಂದರೆ ಮೀನ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ರೆಗ್ಯುಲರಾಗಿ ನೋಡ್ತಿರ್ತೀರೋ ಅವರಿಗೆಲ್ಲ ಗೊತ್ತು. ಸೊ ಹೊಸ್ದಾಗಿ ಏನಾದರೂ ನೋಡ್ತಿದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ, ನನ್ನ ಒಂದು ಐಡಿಯಾಸ್ ಏನಿರುತ್ತೆ ಅಂತ ಹೇಳಿ. ನಾನು ಏನೂ ಇಲ್ಲ, ಆ ಕಡೆ ಈ ಕಡೆ ಎಲ್ಲೆಲ್ಲಿ ಯಾವ್ಯಾವ ಹೂವು ಸಿಗುತ್ತೆ ಅಂತ. ಇನ್ನೇನು ಅವಳದು ಬರ್ತ್ ಡೇಟ್ ಬಂತು ಅಂದರೆ ಸಾಕು, ಒಂದು ವೀಕಿಂದನೇ ಹುಡುಕ್ತಾ ಇರ್ತೀನಿ ಯಾವ ಗಿಡದಲ್ಲಿ ಯಾವ ಥರ ಹೂವು ಸಿಗುತ್ತೆ ಅಂತ. ಅದಕ್ಕೆ ಇಲ್ಲಿ ಈ ಥರ ಹೂವು ಸಿಗ್ತಿದೆ ಅಂದರೆ ಅದಕ್ಕೆ ಮ್ಯಾಚ್ ಮಾಡೋ ಥರ ಅವಳ ಹತ್ರ ಕ್ಲಾತ್ಸ್ ಬಟ್ಟೆ ಇದೆಯಾ ಅಂತ ನೋಡ್ತೀನಿ. ಇಲ್ಲ ಅಂದರೆ ಹೊಸದು ತೊಗೊಂಬರ್ತೀನಿ. ಸೊ ತುಂಬಾ ಟೆನ್ಷನ್ ತೊಗೊಂಡು ಅದಕ್ಕೆ ಅಂತಲೇ ನಾನು ಸ್ವಲ್ಪ ಒಂದಷ್ಟು ಬೇರೆ ಥರ ಎಲ್ಲ ಇನ್ವೆಸ್ಟ್ ಮಾಡಿ ಆನ್ಲೈನಾಗೆಲ್ಲ ತರಿಸ್ಕೊಂಡು ದುಡ್ಡು ವೇಸ್ಟ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ಮನೆಯಲ್ಲಿ ನನಗೆ ಏನೆಲ್ಲ ಸಿಗುತ್ತೋ ಅದರಲ್ಲೇ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಜಸ್ಟ್ ನಂದು ಏನಿಲ್ಲ, ಸಿಂಪಲ್ ತೆಮ್ಸ್ ಅಂತಲೇ ಹೇಳ್ಬೋದು. ಬಟ್ ಸಿಂಪಲ್ಲೇ ನೀವು ಬೇಕಾದರೆ ಹೂವುಗಳ್ನೆಲ್ಲ ಹೋಗಿ ಹುಡುಕಿ ನೋಡಿ ಅದು ತೊಗೊಂಬಂದು ಅದಕ್ಕೆ ಡ್ರೆಸ್ ಮ್ಯಾಚ್ ಮಾಡೋದು ಅದೊಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಸೊ ನಾನು ಅಷ್ಟೇ, ಹಿಂಗೇನಾದರೂ ಹೂವು ಸಿಗ್ತಾ ಇದೆ ಅಂದರೆ ಅದಕ್ಕೆ ಮ್ಯಾಚ್ ಮಾಡೋ ಥರ ಎಲ್ಲ ನೋಡ್ತೀನಿ. ಒಂದು ಹೇರ್ ಬೆಂಡ್ಸ್ ಆಸೆಸರೀಸ್ ಆಗಿರ್ಬೋದು ಎಲ್ಲ. ಸೊ ನಾನು ಇವತ್ತು ಬಂದುಬಿಟ್ಟು ಲೈಟ್ ಪಿಂಕು ಒಂಥರ ಡಾರ್ಕ್ ಮಿಕ್ಸಲ್ಲಿರೋ ಥರ ಒಂದು ಫ್ಲವರ್ಸ್ ಇತ್ತು. ಸೊ ನಮ್ಮ ಒಂದು ಅಪಾರ್ಟ್ಮೆಂಟಲ್ಲಿ ಮುಂದೆ ಪಕ್ಕದಲ್ಲಿ ಒಂದು ಗಾರ್ಡನಲ್ಲಿತ್ತು. ಸೊ ಅದನ್ನು ತೊಗೊಂಬಂದಿದ್ದೆ. ಹಾಗೆಯೇ ಒಬ್ಬರು ನನ್ನ ಒಂದು ತೆಮ್ಸ್ಗೆ ನಾನು ಸ್ಟೋರಿಲಿ ಹಾಕಿರ್ತೀನಲ್ಲ ಇನ್ಸ್ಟಾಗ್ರಾಮಲ್ಲಿ, ಆ ಸ್ಟೋರಿಗೆ ಮೆಸೇಜ್ ಮಾಡಿದ್ರಿ, ಇಷ್ಟೊಂದೆಲ್ಲ ಹೂವುಗಳು ಯಾವ ಮಾರ್ಕೆಟ್ಗೆ ಹೋಗಿ ತರ್ತಿರೋ ಅಂತ. ನೀವೇನು ಜೋಕಾಗಿ ಹೇಳಿದ್ರೆ ಏನೋ ಗೊತ್ತಿಲ್ಲ, ನೀವು ಆಲ್ಮೋಸ್ಟ್ ನೋಡ್ಬೋದು ನಾನು ಮಾಡ್ತಾ ಇರೋ ಫ್ಲವರ್ಸ್ಗಳೆಲ್ಲ ನಿಮಗೆ ಮನೆ ಹತ್ರ ಅಕ್ಕಪಕ್ಕ ಗಾರ್ಡನಲ್ಲಿ ಸಿಗೋ ಅಂಥದ್ದಾಗಿರ್ಬೋದು. ಹಾಗೆಯೇ ಈ ಏನಪ್ಪ ಇದು ಮಾರ್ಕೆಟಲ್ಲಿ ರೋಸು ಬಟನ್ಸ್ ಹೂವು ಇದೆಲ್ಲ ಸಿಗುತ್ತೆ. ಈ ಕಣಗಳು ಹೂವು ಅವೆಲ್ಲ ಮನೆ ಮುಂದೆ ಸಿಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಒಂದು ಸತಿ ಮಾತ್ರ ನಾನು ಹೊಂಗೆ ಸಮ್ಮರ್ ಡೇಸಲ್ಲಿ ಹೊಂಗೆ ಗಿಡ ಇರುತ್ತಲ್ಲ, ಆ ಹೊಂಗೆ ಫ್ಲವರು ತುಂಬಾ ಒಂಥರ ಪರ್ಪಲಿಶ್ ಒಂಥರ ಇತ್ತು ಫ್ಲವರ್. ತುಂಬಾ ಇಷ್ಟ ಆಯ್ತು. 7th ಮಂತ್ದು ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ. ಸೊ ಅದನ್ನು ತೊಗೊಂಬಂದು ಅದ್ರದ್ದು ಎಲೆಗಳ ಜೊತೆ ನಡುವೆ ಇಟ್ಟು ಮಾಡಿದ್ದೆ, ಅದಂತೂ ಸಕ್ಕತ್ತಾಗಿ ಬಂದಿತ್ತು. ಸೊ ಇದು ನೋಡ್ಬೋದು, ಈ ಥರ ಫ್ಲವರ್ಸ್ಗೆ ಒಂದು 2-3 ಫ್ಲವರ್ಸ್ನ ಮ್ಯಾಚ್ ಮಾಡೋ ಥರ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಹೈಲೈಟ್ ಆಗ್ತಾ ಇರೋ ಫ್ಲವರ್ ಅಂದರೆ ಒಂಥರ ಲೈಟ್ ಪಿಂಕು. ಆ ಲೈಟ್ ಪಿಂಕಿಗೆ ಮ್ಯಾಚ್ ಮಾಡಿ ಅವಳಿಗೆ ನಾನು ಬಟ್ಟೆನ ಹಾಕಿದ್ದೀನಿ, ಫ್ರಾಕ್ನ. ಸೊ ಇವಾಗಂತೂ ಚಿಕ್ಕವಳಿದ್ದಾಗ ಸುಮ್ಮನೆ ಒಂದು ಹತ್ರ ಹಾಕಿದ್ರೆ ಬಿತ್ಕೊಂಡಿರೋಳು ಹೆಂಗೋ ಫೋಟೋ ತೆಗಿತಾ ಇದ್ದೆ, ಅಷ್ಟು ರಿಸ್ಕಿ ಅನ್ನಿಸ್ತಿರ್ಲಿಲ್ಲ. ಸೊ ಇವಾಗಂತೂ ಅವಳು ಕೈ ಶೇಕ್ ಮಾಡ್ತಿರ್ತಾಳೆ, ಕಾಲು ಶೇಕ್, ಹೇರ್ ಬೆಂಡ್ ಅಂತೂ ಬಿಚ್ಚಿ ಎಸಿತಾ ಇರ್ತಾಳೆ, ಬಾಯಲ್ಲಿ ಇಡ್ತಾ ಇರ್ತಾಳೆ, ಆ ಹೂವು ತೊಗೊಂಡು ಬಾಯಲ್ಲಿ ಇಡ್ತಿರ್ತಾಳೆ. ಸುಮ್ಮನೆ ಒಂದು ಸ್ವಲ್ಪ ಅಂದರೆ ಫೋಟೋ ತೆಗಿಯೋ ಥರ ಈಸಿಯಾಗಿ ಅವಳು ಇರೋದೇ ಇಲ್ಲ. ಸೊ ಸಖತ್ತು ನನಗೆ ತ್ರಾಸಾಗುತ್ತೆ ನೋಡಿ ಈ ಥರ ಮಾಡ್ತಾ ಇರೋ ಟೈಮಲ್ಲೆಲ್ಲ. ನಾನು ಹೆಂಗೆ ಡೈವರ್ಟ್ ಮಾಡಿದ್ರೂ ಏನೇ ಮಾಡಿದ್ರೂ ಫೋಟೋಗೆ ಪೋಸೇ ಕೊಡಲ್ಲ. ಸೊ ಅಂತೂ ಇಂತೂ ನಾನು ತೆಗಿತೀನಿ. ಫೈನಲ್ ಲಾಸ್ಟಲ್ಲಿ ನಿಮಗೆ ಫೋಟೋ ಇಲ್ಲ ಇವಾಗಲೇ ಸೈಡಲ್ಲಿ ಫೋಟೋಸ್ನ ಹಾಕ್ತೀನಿ ಎಡಿಟ್ ಮಾಡೋ ಟೈಮಲ್ಲಿ. ಸೊ ಹಾಗೆಯೇ ಇವತ್ತು ಸ್ವಲ್ಪ ನನಗೆ ಬೇಕಾಗಿರೋ ಅಂಥದ್ದನ್ನ ನೀಡೆಡ್ ಇರೋವಂಥ ಮಂತ್ಲಿ ಗ್ರಾಸಿಂಗ್ ಶಾಪಿಂಗ್ ಹೋಗಿಲ್ಲ. ಆಲ್ರೆಡಿ ನಾನು ಮಂತ್ಲಿ ಸ್ಟಾರ್ಟಿಂಗಲ್ಲೇ ತಂದಿದ್ದೆ, ಮಂತ್ ಸ್ಟಾರ್ಟಲ್ಲೇ. ಆದ್ರೂ ಈ ಸತಿ ಸ್ವಲ್ಪ ಏನಕ್ಕೋ ಏನು ಪ್ರೋಟೀನ್ಗೆ ಅಂತ ಹೇಳಿಬಿಟ್ಟು ಈ ಕಾಳುಗಳೆಲ್ಲ ಜಾಸ್ತಿ ಸ್ಪ್ರೌಟೆಡ್ ಅದೆಲ್ಲ ಮಾಡೋದ್ರಿಂದ ಬೇಗನೆ ಖಾಲಿ ಆಗಿತ್ತು ಅನ್ನಿಸ್ತಿತ್ತು. ಸೊ ಸ್ವಲ್ಪ ಅದನ್ನೆಲ್ಲ ತೊಗೊಂಬರೋಣ ಅಂತ ಹೇಳಿ ಹೋಗಿ ತೊಗೊಂಬಂದೆ. ಸ್ವಲ್ಪ ಹೆಸ್ರು ಕಾಳು, ಈ ಕಾಬೂದಾನ ಮತ್ತು ಚೆನ್ನ, ಹಾಗೆ ಕಡಲೆ ಬೀಜ ಅಂತೂ ನನಗೆ ಬೇಕಿತ್ತು ನನ್ನ ಒಂದು ಪ್ರೋಟೀನ್ ಡಯಟಲ್ಲಿ. ಸೊ ಮ್ಯೂಸ್ಲಿ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಹಾಗೆಯೇ ಮಳೆಗಾಲ ಬಂತಲ್ಲ, ಸ್ವಲ್ಪ ಥ್ರೆಡ್ ತರೋಣ ಅಂತೇಳಿ ಒಂದು ಬಟ್ಟೆಗಳ್ನ ಈ ಕಡೆ 2 ಬಾಲ್ಕನಿ ಇದೆ ನಮ್ಮ ಮನೇಲಿ. ಸೊ ಒಂದು ಬಾಲ್ಕನಿಲಿ ಇರಲಿಲ್ಲ ಅದು ಥ್ರೆಡ್. ಸೊ ತೊಗೊಂಬಂದು ಅಲ್ಲೂ ಕಟ್ಸೋಣ ಅಂತ ಹೇಳಿ ತಂದೆ. ಹಾಗೆ ನೀವು ನೋಡ್ಬೋದು, ಬೆಲ್ಲ ಈ ಸತಿ ಜಾಸ್ತಿ ತಂದಿದ್ದೀನಿ, ಸಕ್ಕರೆ ತಂದಿಲ್ಲ. ಯಾಕೆ ಅಂದರೆ ಕಂಪ್ಲೀಟ್ ಶುಗರ್ನ ನಾನು
ಬಿಟ್ಬಿಡೋಣ, ಕಂಟ್ರೋಲ್ ಮಾಡೋಣ ಅಂತ ಹೇಳಿದ್ದೀನಿ. ಅದನ್ನು ರಿಫೈನ್ ಮಾಡಿರ್ತಾರೆ, ಕೆಮಿಕಲ್ ಯೂಸ್ ಮಾಡಿರ್ತಾರೆ, ವೈಟ್ ಶುಗರ್ ಥರ ಬರೋದಕ್ಕೆ. ಸೊ ಹಂಗಾಗಿ ಅದನ್ನು ನಾನು ಬಿಟ್ಬಿಟ್ಟೆ. ಹಾಗೆ ಈ ಸತಿ ನಾನು ಮಲ್ಟಿಗ್ರೈನ್ ಅನ್ನೋ ಒಂದು ಹೈ ಫೈಬರ್ ಇರೋ ಆಶೀರ್ವಾದಲ್ಲೇ ಮಲ್ಟಿಗ್ರೈನ್ಸ್ ಅಂತ ಬರುತ್ತಲ್ಲ, ಅದನ್ನು ತಂದಿದ್ದೀನಿ. ಸೊ ಡಯಟ್ ಅನ್ನೋ ಒಂದೇ ಒಂದು ಇಂಟೆನ್ಷನಲ್ಲಿ. ಸೊ ಇದಿಷ್ಟನ್ನೆಲ್ಲ ತೊಗೊಂಬಂದಿದ್ದೀನಿ. ಇವನ್ನೆಲ್ಲ ನಾನು ಸ್ಟೋರ್ ಮಾಡಬೇಕು. ನನ್ನ ಮಗಳು ನೋಡಿ ಕುತ್ಕೊಂಡೆಲ್ಲ ಸ್ಟೋರ್ ಮಾಡೋಣ ಅಂತ ತೆಗಿತಾ ಇದ್ನ ಬ್ಯಾಗಿಂದ, ಅದ್ರ ಮೇಲೇ ಬಿದ್ದೋದಾಡ್ತೈತೆ ಅದು. ಸೊ ಇವಾಗೆಲ್ಲ ನನ್ನ ಬಾಕ್ಸ್ಗಳಿಗೆ ಒಂದು ಟಿಪ್ಸ್ ಇದೇನು ಅಂದರೆ, ನಿಮ್ಮ ಬಾಕ್ಸ್ಗಳಲ್ಲಿ ತಳದಲ್ಲಿ ಸ್ವಲ್ಪ ಹಳೇದಿರುತ್ತೆ ಅಂದರೆ ಅದನ್ನೊಂದು ಪ್ಲೇಟಿಗೆ ಎತ್ಕೊಂಡ್ಬಿಟ್ಟು ಆಮೇಲೆ ಫಿಲ್ ಮಾಡಿ. ಆ ಪ್ಲೇಟಿಗೆ ಎತ್ಕೊಂಡಿರೋದು ಚೆನ್ನಾಗಿದೆ, ಫ್ರೆಶ್ ಇದೆ ಅಂದರೆ ಆ ಬಾಕ್ಸ್ ಏನು ಫಿಲ್ ಮಾಡ್ತೀವೋ ಮೇಲೆ ಹಾಕಿದ್ರೆ ನಾವು ಬೇಗ ಯೂಸ್ ಮಾಡ್ಬೋದು. ಸೊ ಹುಳ ಆಗೋದು ಅದೆಲ್ಲ ಆಗಲ್ಲ. ಇಲ್ಲಾಂದರೆ ಪ್ಲೇಟಲ್ಲಿ ಇಟ್ಬಿಟ್ಟು ಅವತ್ತೇ ಏನಾದರೂ ಯೂಸ್ ಮಾಡೋ ಥರ ಇದ್ದರೆ ಮಾಡ್ಬೋದು. ಸೊ ಇದನ್ನು ನಾನು ಯಾವಾಗಲೂ ಅಷ್ಟೇ ನನ್ನ ಒಂದು ಸ್ಟೋರೇಜ್ ಬಾಕ್ಸ್ಗಳಿಗೆ ನಾನು ಫಿಲ್ ಮಾಡ್ತಾ ಇದ್ದೀನಿ. ಹೊಸದು ಅಂದರೆ ಹಳೆದನ್ನು ಒಂದು ಪ್ಲೇಟ್ಗಾಗಿರ್ಬೋದು, ಇಲ್ಲ ಆ ಬಾಕ್ಸ್ ಮುಚ್ಚಳಕ್ಕೆ ಹಿಂಗೆ ತೆಗೆದಿಟ್ಬಿಟ್ಟು ಫಸ್ಟು ಹೊಸದು ಏನು ತಂದಿರ್ತೀನೋ ಅದನ್ನು ಫಿಲ್ ಮಾಡ್ಕೋತೀನಿ. ಅದ್ರ ಮೇಲೇ ಆಮೇಲೆ ನಾನು ಹಾಕೋತೀನಿ. ಸೊ ಇದು ಒಂದು ಟಿಪ್ಸ್ ನಿಮ್ಗೆ ಹೇಳಬೇಕು ಅನ್ನಿಸ್ತು ನನಗೆ. ನಾನು ಒಂಥರ ಇದನ್ನು ಯೂಸ್ ಮಾಡಿ ಅಮ್ಮಂದ್ರುಗಳಂದರೆ ಎಕ್ಸ್ಪೀರಿಯೆನ್ಸ್ಗಳು, ಅಮ್ಮಂದ್ರಲ್ಲ ಸಾರಿ ಮನೆಗೆ ಗೃಹಿಣಿಗಳಂದರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದವರಿಗೆ ಯೂಸ್ ಆಗಲಿ ಅಂತ ಅಷ್ಟೇ. ಸೊ ಹಾಗೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ ಸುಮ್ಮನೆ ಹಾಗೆ ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ಸ್ವಲ್ಪ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಶೇರ್ ಮಾಡ್ಕೋತೀನಿ ಈ ಒಂದು ವ್ಲಾಗಲ್ಲಿ. ಯಾವತ್ತೇ ಆಗಲಿ ಈ ರಿಲೇಷನ್ಶಿಪ್ಗಳಿಗೆ ನಿಮ್ಮ ಒಂದು ಕಷ್ಟನಾಗಲಿ ಸುಖನಾಗಲಿ ಏನೇ ಆಗಲಿ, ಅಥವಾ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಏನೇ ಒಂದಾದ್ರೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದೇನೂ ಗೊತ್ತಿಲ್ಲ, ರಿಲೇಷನ್ಶಿಪ್ ಅಂತ ಬಂದ ತಕ್ಷಣ ಸಾಕು ಒಂಥರ ನಾವೇನೇ ಶೇರ್ ಮಾಡಿಕೊಂಡ್ರು ಅವರು ನಮ್ಮ ಹತ್ರ ಶೇರ್ ಮಾಡ್ಕೊಂಡು ಅದನ್ನು ನಾವು ಶೇರ್ ಮಾಡ್ಕೊತಿದ್ದೀವಿ ಅಂದರೆ ಆ ಮ್ಯಾಟ್ರಲ್ಲಿ ಬಂದಿದೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂದರೆ ಅವ್ರು ಫಸ್ಟು ನಮಗೆ ಪ್ರೂವ್ ಮಾಡಿರ್ತಾರೆ. ಸೊ ನಾವು ಇವ್ರು ಹೆಂಗೆ ಮಾತಾಡ್ತಿದ್ರಲ್ಲ ನಾವು ಮಾತಾಡೋಣ ಅಂದ್ಬಿಟ್ಟು ನಮ್ಮನೆ ಉಸಾಬುರಿ ಎಲ್ಲ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರು ತೊಗೊಂಡೋಗಿ ನಮ್ಮನೆಯವ್ರ ಹತ್ರನೇ ಹೇಳ್ತಾರೆ. ಅದರಲ್ಲೂ ಹೊಸ್ದಾಗಿ ಯಾರಾದರೂ ಬಂದಿರೋರಿದ್ದರೆ, ಮೀನ್ಸ್ ರಿಲೇಷನ್ಶಿಪ್ಪಲ್ಲಿ ಹೊಸಬ್ರು ಯಾರಾದರೂ ಬಂದಿರೋರಿದ್ದರೆ ಅವ್ರ ಹತ್ರ ಅಂತೂ ಹುಟ್ಟು ಡೇಂಜರ್ ಇರ್ತಾರೆ. ಸೊ ಅವ್ರ ಹತ್ರ ಗೊತ್ತಿರೋಕ್ಕಿಲ್ಲ, ನಮ್ಮ ಹತ್ರನೂ ಚೆನ್ನಾಗಿರ್ತಾರೆ, ಅವ್ರ ಹತ್ರನೂ ಚೆನ್ನಾಗಿರ್ತಾರೆ, ಇನ್ನೊಬ್ಬರ ಹತ್ರನೂ ಎಲ್ಲರ ಹತ್ರನೂ ಚೆನ್ನಾಗಿರುತ್ತಾರೆ. ಸೊ ಅವ್ರ ಹತ್ರ ಮಾತಾಡಿರೋದನ್ನು ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರಿಗೆ ಮಾತಾಡಿ ಈ ಥರ ಮ್ಯಾಟ್ರಲ್ಲಂತೂ ನನಗಂತೂ ತುಂಬಾ ನಾನು ಒಂಥರ ಹೇಟ್ ಮಾಡ್ತೀನಿ ಅಂತ ಪೀಪಲ್ಸ್ನ. ಯಾಕಂದರೆ ನಾನು ಯಾವತ್ತೂ ಈ ರೀತಿ ಮಾಡಲ್ಲ. ನಾನೇನಾದರೂ ಒಬ್ರ ಹತ್ರ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ನಾನು ಅಲ್ಲೇ ಬಿಟ್ಟು ಬರ್ತೀನಿ. ಹಾಗೆ ನೀವು ನೋಡ್ಬೋದು, ನಾನು ಹೋಗ್ಬಿಟ್ಟು ಅಕ್ಕಪಕ್ಕದ ಮನೆಯವ್ರ ಹತ್ರ ಕೂತ್ಕೊಳ್ಳೋದು, ಅವ್ರಿವ್ರ ಹತ್ರ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡೋದು. ನಾನು ನಮ್ಮ ಅಪ್ಪ ಅಮ್ಮಂಗೂ ಕೂಡ ಅಷ್ಟೇ, ಏನಾದರೂ ಅವ್ರಿಗೆ ಹುಷಾರಿಲ್ಲ ಅಂದರೆ ಸಾಕು ನನ್ನ ಕಡೆಯಿಂದ ಕಾಲು ಹೋಗುತ್ತೆ. ಸುಮ್ಮನೆ ಕಾಲ್ ಮಾಡಿ ಅವ್ರದ್ದು ಇವ್ರದ್ದು ಹೇಳೋದು, ಇದು ಮಾಡೋದು, ನಮ್ಮ ಮನೆಗೆ ಇವತ್ತು ಏನಾಯಿತು ಹಂಗೆ ನನ್ನ ಗಂಡನ ಬಗ್ಗೆ ಆಗಿ ಏನೇ ಈ ಥರ ಮ್ಯಾಟರ್ಸ್ನೆಲ್ಲ ಗಾಸಿಪ್ಸ್ ಮಾಡಿ ಮಾತಾಡೋದಾಗಿರ್ಬೋದು, ಶೇರ್ ಮಾಡೋಕ್ಕೆ ಇದು ಏನೂ ಮಾಡಲ್ಲ ನಾನು. ಸೊ ನನಗೆ ನಂದಾಯಿತು ನಂದಪ್ಪ ಅನ್ನೋ ಥರ ಅಷ್ಟೇ. ಫ್ರೆಂಡ್ ಸರ್ಕಲು ನೀವು ನೋಡ್ಬೋದು, ನನಗಂತೂ ಫ್ರೆಂಡ್ ಸರ್ಕಲ್ ಯಾರು ಬಿಫೋರ್ ಮ್ಯಾರೇಜ್ ಹೆಂಗಿದ್ದೆ ಅಂದರೆ ನಾನು ಫ್ರೆಂಡ್ಸೇ ಎಲ್ಲ ಅನ್ನೋ ಥರ ಇದ್ದೆ. ಇವಾಗ ಆಫ್ಟರ್ ಮ್ಯಾರೇಜ್ ಹೇಳಬೇಕು ಅಂದರೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಡಿಪ್ಲೊಮಾದಲ್ಲಿ ನನ್ನ ಒಂದು ಬೆಸ್ಟ್ ಫ್ರೆಂಡ್ ಅನ್ನೋಳು ಒಬ್ಳಿದ್ದಾಳೆ. ಸೊ ಅವಳು ನಮ್ಮ ಥರನೇ 3 ಜನ ಅವ್ರ ಮನೇಲಿ ಹೆಣ್ಮಕ್ಳು. ಸೊ ಅವಳಿಗೂ ಹೆಣ್ಮಕ್ಳು ಮನೆ ಪ್ರಾಬ್ಲಮ್ ಗೊತ್ತು. ಸೊ ಅವಳಿಗೆ ಹೆಂಗಿದೆ, ಅವಳಂತೂ ನನಗೆ ಒಂಥರ ಟೀಚರ್ ಥರನೇ ಗೈಡ್ ಮಾಡ್ತಾ ಇರ್ತಾಳೆ. ಅವಳೊಬ್ಳ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ಯಾರನ್ನೂ ನಾನು ಅಷ್ಟೊಂದು ಹತ್ರ ಯಾರ ಬಗ್ಗೆನೂ ಮಾತಾಡಲ್ಲ. ಈ ಅಪ್ಪಿ ಯಾವಾಗಲೂ ಹಿಂಗೆ ರೀಸೆಂಟಾಗಿ ಮಾತಾಡಿದೆ, ಅದು ಹೋಗಿ ಎಲ್ಲೆಲ್ಲೋ ಹೋಯ್ತು. ಸೊ ಈ ಎಕ್ಸ್ಪೀರಿಯೆನ್ಸ್ ಹೇಳ್ಕೊತೀನಿ. ಯಾವತ್ತೂ ಯಾರಿಗಾದರೂ ಏನಾದರೂ ನಿಮ್ಮ ಮನದನ್ನು ಶೇರ್ ಮಾಡ್ಕೊತಿದ್ದೀರಾ ಯಾರ ಬಗ್ಗೆನಾದರೂ ಅಂದರೆ ಸ್ವಲ್ಪ ನೀವು ಯೋಚನೆ ಮಾಡಿ. ಅವ್ರು ತಗೊಂಡೋಗಿ ಅವ್ರ ಹತ್ರ ಹೇಳೋದಿರುತ್ತೆ. ಸುಮ್ಮನೆ ನಾವು ಅವ್ರು ಮಾತಾಡಿರ್ತಾರೆ ಅಂತ ನಾವು ಒಂದು ಸ್ವಲ್ಪ ಏನೋ ಮಾತಾಡಿರ್ತೀವಿ, ಅದನ್ನು ಅವರು ಒಳ್ಳೆ ಥರದಲ್ಲಿ ನಾವು ಮಾತಾಡಿರ್ತೀವಿ, ಅದನ್ನು ಉಲ್ಟಾ ಮಾಡಿ ಮಾತಾಡಿರ್ತಾರೆ. ಸೊ ಮನೆಯಲ್ಲಿ ಸುಮ್ಮನೆ ಮನಸ್ತಾಪಗಳೆಲ್ಲ ಬರುತ್ತೆ. ಸೊ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ನಿಮ್ಮಲ್ಲಿ ಹೇಳ್ಕೊತಿದ್ದೀನಿ. ಈ ಥರ ಸುಮ್ಮನೆ ಇದೆಲ್ಲ ಏನೇನೋ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಹೋಗುತ್ತೆ. ಸೊ ನೋಡಿ, ನೆಕ್ಸ್ಟ್ ಟೈಮ್ ಯಾರಾದರೂ ನನ್ನ ಥರನೇ ನಿಮಗೂ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೂ ನಾವೇನಾದರೂ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಯಾಕಂದರೆ ಯಾರ ಹತ್ರನಾದರೂ ಶೇರ್ ಮಾಡಿಕೊಂಡ್ರೆ ನಮ್ಮ ಫೀಲಿಂಗ್ಸ್ನ ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ, ಅದಂತೂ ಪಕ್ಕ 100% ನಿಜ. ಸೊ ಅದಕ್ಕೆ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಮ್ಮ ಸ್ವಂತ ಅಕ್ಕ ತಂಗಿರಿರ್ತಾರಲ್ಲ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವ್ರ ಕಡೆಯಿಂದ ಒಳ್ಳೆ ಟಿಪ್ಸ್ ಕೂಡ ಬರುತ್ತೆ.
ಈ ಥರ ಹಿಂಗೆ ಅಂತ ಹೇಳಿದ್ರೆ ಓ ಹೌದಾ ಅಂತ ಒಂಥರ ಏನೋ ರಿಲ್ಯಾಕ್ಸ್ ಆಗೋ ಥರನೇ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಸೊ ಬೆಟರ್. ಆಮೇಲೆ ಯಾರ ಹತ್ರ ಏನು ನನ್ನ ತಂಗಿದು ಈ ಥರ ಇದೇ ಪರಿಸ್ಥಿತಿ ಅಂತ ಶೇರ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನು ಯಾರ ಹತ್ರ ಹೇಗೆ ಏನು ಸರಿ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಹೌದಾ ಬಿಡು ಹೋಗಲಿ ಹಂಗೆಲ್ಲ ಇನ್ನು ಸರಿ ಅದನ್ನು ದೊಡ್ಡದು ಮಾಡಬೇಡ ಏನಾದ್ರು ಈ ಥರ ಎಲ್ಲ ಅವರು ಟಿಪ್ಸ್ ಕೊಡ್ತಾರೆ. ಸೊ ಬೆಟರ್ ನನಗನ್ಸುತ್ತೆ ಪ್ರಕಾರ ಏನಾದರೂ ಇನ್ನರ್ ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕು ಅಂದರೆ ಸ್ವಂತ ಅಕ್ಕ ತಂಗಿ ಇರ್ತೀವಲ್ಲ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ಲೈಟ್ ಫೀಲ್ ಕೂಡ ಆಗುತ್ತೆ. ಹಾಗೆಯೇ ಮುಂದೆ ಅದು ದೊಡ್ಡದಾಗಿ ಗ್ರೋತು ಆ ಥರ ಆಗೋಲ್ಲ. ಸೊ ಚಪಾತಿ ಹಿಟ್ಟು ಮಾಡ್ಕೊಂಡು ಪಾಪನ ಮಲಗಿಸೋಣ ಅಂತ ನಾನು ಮಲಗಿಸ್ತಿದ್ದೆ. ಅವಳು ಯಾಕೋ ಮಲಗಲಿಲ್ಲ, ತುಂಬ ಅಳ್ತಾ ಇದ್ಲು. ಸೊ ಹಂಗಾಗಿ ಎತ್ಕೊಳ್ಳೋಣ ಅಂತೇಳಿ ಎತ್ಕೋತಾ ಇದ್ದೀನಿ. ಸರಿ ಮಮ್ಮ ಹೊಟ್ಟೆ ಎಷ್ಟಿದೆ ಅಲ್ಲ, ಸರಿ ಮಮ್ಮ ಮಾಡ್ಕೊಂಬರ. ಪಾಪುಗೆ ಹೊಟ್ಟೆ ಹಸ್ದಿದೆ. ಸೊ ಮಮ್ಮ ಮಾಡ್ತೀನಿ ಸಣ್ಣ ಅಲ್ಲ ಚಿನ್ನು, ಮಮ್ಮ ಮಾಡೋಣ ಪಾಪುಗೆ. ಆ್ಯಕ್ಚುಲಿ ಇವಳಿಗೆ ಸ್ವಲ್ಪ ಹೊಟ್ಟೆ ಫುಲ್ ಅಂತ ಇದ್ದರೆ ಸ್ವಲ್ಪ ಹಠ ಮಾಡೋದು ಅಳೋದು ಕಮ್ಮಿ ಮಾಡ್ತಾಳೆ. ಸೊ ತಿನ್ನಿಸ್ಬಿಡೋಣ ಅಂತೇಳಿ ಅವಳಿಗೆ ನಾನೇನು ಮಲ್ಟಿಗ್ರೈನ್ದು ಪೌಡರ್ ಮಾಡ್ಕೊಂಡಿದ್ದೋ ಅದನ್ನು ಈ ಥರ ಸರಿ ಮಾಡಿಕೊಂಡು ತುಪ್ಪ ಹಾಕಿ ತಿನ್ನಿಸ್ತಾ ಇದ್ದೆ. ಸೊ ಅದು ಹಾರಬೇಕಿತ್ತು, ಅವಳು ಅಳ್ತಾ ಇದ್ಲು ಬೇಗ ತಿನ್ನಿಸು ಬೇಕು ಅಂತ ಹೇಳಿ. ಸೊ ಹಂಗಾಗಿ ಸ್ವಲ್ಪ ಡೈವರ್ಟ್ ಮಾಡಿಕೊಂಡು ಹಾರಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ಸೊ ಮಗಳಿಗೆ ಏನೆಲ್ಲ ಕೊಡ್ತೀರಾ ಅಂತ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಮೀನ್ಸ್ ಬೇಬಿ ಫುಡ್ ಥರ ಕೇಳ್ತಾ ಇದ್ದೀರಾ. ನಾನಂತೂ ತುಂಬ ವೆರೈಟಿನೇ ಮಾಡ್ತಾಯಿರ್ತೀನಿ. ಮಾಡೋ ಟೈಮಲ್ಲಿ ಏನು ಅಂದರೆ ಮಗಳು ಅಳ್ತಾ ಇರ್ತಾಳೆ, ಒಂದೇನೋ ಮಾಡ್ತಿರ್ತಾಳೆ, ವೀಡಿಯೋಸ್ ತೊಗೊಂಡು ನೀಟಾಗಿ ಅಂದರೆ ವೀಡಿಯೋಸ್ ಅಂದರೆ ಕಂಪ್ಲೀಟ್ A to Z ಪ್ರೊಸೆಸ್ ಯಾವ ರೀತಿ ಮಾಡ್ತೀನಿ ಅದೆಲ್ಲ ಮಾಡಬೇಕಲ್ವಾ. ಸೊ ವೀಡಿಯೋಗಳು ತೊಗೊಂಡಿಲ್ಲ. ಇನ್ನು ಮುಂದೆ ನಾನು ವೀಡಿಯೋಸ್ಗಳ್ನ ನೀವು ಕೇಳ್ತಾ ಇದ್ದೀರ, ತುಂಬ ಇಂಟ್ರೆಸ್ಟ್ ಇದೆ ಅನ್ನಿಸ್ತಿದೆ ನೀವು ಬೇಬಿ ಫುಡ್ಡು ನನಗೆ ಕೇಳೋ ರೆಸಿಪೀಲಿ. ನಾನು ಏನಾದರೂ ಈ ಥರ ವ್ಲಾಗ್ಸಲ್ಲಿ ಅವಳಿಗೆ ಅವತ್ತೇನಾದರೂ ಮಾಡಿ ಹಿಂಗೆ ತಿನ್ನಿಸಿರೋ ವೀಡಿಯೋಸ್ ಎಲ್ಲ ಹಾಕಿದರೆ ಅಕ್ಕ ನೀವೇನು ತಿನ್ನಿಸ್ತೀರಾ ಅಂತ ಮಾಡ್ತಿದ್ದೀರಲ್ವ. ಸೊ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಪಾಪನ ಮಲಗಿಸ್ಬಿಟ್ಟು ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆಯೇ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಂತೂ ನಂದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗ್ತಿದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅದಕ್ಕೆ ಕಮೆಂಟ್ಸ್ ಅಂತೂ ತುಂಬ ಜನ ಎಷ್ಟು ಇದರಿಂದ ಕನೆಕ್ಟ್ ಅಂದರೆ ಒಂಥರ ಫೀಲ್ಗೆ ಟಚ್ ಅನ್ನೋ ಥರ ಏನೋ ನಮ್ಮವರೇ ನನಗೆ ಸ್ವಲ್ಪ ಕಮೆಂಟಲ್ಲಿ ಏನೋ ಹೇಳ್ತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸೊ ಅದನ್ನು ನೋಡಿದೆ ಒಂದೆರಡು ಕಮೆಂಟ್ಗಂತೂ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಏನಕ್ಕೆ ಅಂತಲೇ ಗೊತ್ತಿಲ್ಲ, ಮೀನ್ಸ್ ಅಷ್ಟು ಟಚ್ಚಿಂಗ್ ಥರ ಕಮೆಂಟ್ಸ್ಗಳಿತ್ತು. ಸೊ ನಾನು ಕಮೆಂಟ್ಸ್ಗಳೆಲ್ಲ ನೋಡಿದಾಗ ಏನು ಅನ್ನಿಸ್ತು ಅಂದರೆ ತುಂಬ ಜನ ನನಗಿಂತ ದೊಡ್ಡವರು 3 ಮಕ್ಕಳಿರೋರೆಲ್ಲ ಅಕ್ಕ ಅಂತ ಹೇಳಿ ತುಂಬ ಅಂದರೆ ತುಂಬ ಒಂಥರ ಫೀಲಿಂಗ್ ಅಕ್ಕ ಅಂತ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. 1-2 ನೆಗೆಟಿವ್ ಬಂತು, ಅದು ಜೋಕ್ ಥರ ಕಮೆಂಟ್ಸ್ ಬಂತು. ನಾನು ಅದನ್ನಂತೂ ತಲೆಗೆ ಇಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸೊ ಈ ಥರ ಅಕ್ಕ ಹಾಗೆ ಹಿಂಗೆ ಅಂತ ಮಾಡಿದ್ರಲ್ಲ ಅದಂತೂ ತುಂಬ ಕನೆಕ್ಟ್ ಆಗ್ತಾಯಿದೆ. ಸೊ ಅಕ್ಕ ಅಂತ ಅಷ್ಟೊಂದೇನು ನನಗೆ ರೆಸ್ಪೆಕ್ಟಾಗಿ ಏನು ಕರೆಯೋದು ಬೇಡ, ಜಸ್ಟ್ ಭಾಗ್ಯ ಅಂದರೆ ಸಾಕು. ಯಾಕಂದರೆ ಎಲ್ಲರೂ ತುಂಬ ಕೆಲವರಂತೂ ಅಕ್ಕ ಅಂತಲೇ ಮಾಡಿಬಿಟ್ಟಿದ್ದೀರಾ. ಸೊ ಕಮೆಂಟ್ ನೋಡಿದಾಗೆಲ್ಲ ತುಂಬಾ ಇಷ್ಟ ಆಯಿತು. ನೀವು ಅಷ್ಟೇ ಏನಾದರೂ ಮೀನ್ಸ್ ಭಾಗ್ಯ ಅಂತಲೂ ಕರೆದ್ರೇ ಸಾಕು ಓಕೆ ಅಂತೀರ. ಹಾಗೆಯೇ ಒಂದಷ್ಟು ಕ್ವಶನ್ಸ್ಗಳು ಬರ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ, ಕಮೆಂಟ್ಸಲ್ಲೂ ಬರ್ತಾ ಇದೆ, ಹಾಗೆಯೇ ಪರ್ಸ್ನಲ್ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಇವಾಗ ನಾನು ಸೊಪ್ಪು ಮತ್ತು ಬೇಳೆನ ಹಾಕ್ಕೊಂಡ್ಬಿಟ್ಟು ಚಪಾತಿಗೂ ಆಗಬೇಕು, ರೈಸ್ಗೂ ಆಗಬೇಕು ಆ ಥರ ಸೊಪ್ಪನ್ನ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ನಾವು ಪಪ್ಪು ಅಂತ ಇಲ್ಲಿ ತೆಲಂಗಾಣದಲ್ಲಿ, ಇಲ್ಲಿ ಹೈದ್ರಾಬಾದಲ್ಲೆಲ್ಲ ಪಪ್ಪು ಅಂತಾರೆ ಇದನ್ನು. ನಾವು ಹುಣಸೆ ಹುಳಿ ಬಿಟ್ಟು ಮಾಡಿದ್ರೆ ಉಳ್ಸೊಪ್ಪು ಅಂತೀವಿ, ಹುಣಸೆ ಹುಳಿ ಬಿಟ್ಟಿಲ್ಲ ಅಂದರೆ
ಏನೋ ಮೊಸಪ್ಪು ಅಂತೀವಲ್ಲ ಆ ಥರ ಮೊಸಪ್ಪು ಮಾಡ್ಕೊತಾ ಇದ್ದೀನಿ ನಾನು. ಸೊ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಸತಿ ಈ ಥರ ಕುಕ್ಕರ್ಗೆ ಬೇಳೆ ತೊಳೆದು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಜೀರಿಗೆ, 2 ಥರದ ಸೊಪ್ಪು, 1-2 ಮೆಣಸುಕಾಳು ಇಷ್ಟನ್ನು ಹಾಕೋತೀನಿ. ಬೆಳ್ಳುಳ್ಳಿ ಅಂತೂ ತುಂಬ ಮೇಯ್ನ್ ಬೇಕಿದ್ದಕ್ಕೆ, ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಗಾರ್ಲಿಕ್ ಫ್ಲೇವರು. ಸೊ ಈ ರೀತಿ ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಖಾರ ಪುಡಿ ಹಾಕ್ಕೊಂಡ್ರೆ ಮುಗೀತು, ಸಾಂಬಾರು ರೆಡಿ ಆಗುತ್ತೆ. ಸೊ ನನ್ನ ಮಗಳು ನೋಡ್ಬೋದು ಇಲ್ಲಿ ಬಾತ್ರೂಮ್ಗೆ ಹೋಗಿ ನೀರಲ್ಲೆಲ್ಲ ಆಟ ಆಡಿಕೊಂಡು ಡ್ರೆಸ್ಸು ನೆನೆಸ್ಕೊಂಬಂದು ಅವಳೇ ಬಿಚ್ಚಿಬಿಟ್ಟು ಎಸ್ಬಿಟ್ಟು ಈ ಥರ ನಿಂತಿದ್ದಾಳೆ. ನೆಕ್ಸ್ಟ್ ಇವಳಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ನಿಂತಿದ್ಲು. ಅವ್ರ ಪಪ್ಪ ಬಂದುಬಿಟ್ಟು ಫ್ರಿಜ್ಜಲ್ಲಿ ತಗೊಂಬಂದು ಅಮೂಲ್ದು ಇಟ್ಬಿಡ್ತಾರೆ, ಅದು ಬಾಕ್ಸಲ್ಲೇ ಬರುತ್ತಲ್ಲ ಅದನ್ನು. ಸೊ ನನ್ನ ಮಗಳು ನೋಡಿ ಫೋಟೋ ಶೂಟ್ ಮಾಡಿಬಿಟ್ಟಿದ್ನ. ಸೊ ಇಲ್ಲಿ ಅವಳು ಒಂದು ಐಸ್ ಹಿಡ್ಕೊಂಡು ನಿಂತಿದ್ದಾಳೆ. ನಾನು ತಿನ್ಸಲ್ಲ ಅವಳಿಗೆ ಐಸ್ನ, ಸುಮ್ಮನೆ ಇವಳು ತಿನ್ಬೇಕಾದ್ರೆ ಅವಳು ಹಠ ಮಾಡಿ ತಿನ್ನೋದಕ್ಕೆ ಇದು ಮಾಡ್ತಾ ಇರ್ತಾಳೆ. ಆಯ್ತಾಳೆ, ಸುಮ್ಮನೆ ಕೊಡು, ಇಟ್ಕೊಂಡ್ಲಿ ಕೊಡು. ಅಯ್ಯೋ ಕೊಡು ಭವಿಷ್ಯ. ಸರಿ, ನಿಂಗೆ ಬಟ್ಟೆ ಹಾಕೋಣ ಬಾಯಲ್ಲಿ ಫಸ್ಟು. ಹಾಗೆ ಫ್ರೆಂಡ್ಸ್, ನಿನ್ನೆ ನಾನು ಟ್ರೆಂಡ್ಸ್ಗೆ ಹೋಗಿದ್ದೆ. ಸಡನ್ ಶಾಕ್ ಆಯಿತು. ಎಲ್ಲ 70%, 60%, 50 to 70%ವರೆಗೂ ಎಲ್ಲ ಆಲ್ಮೋಸ್ಟ್ ತುಂಬಾ ಆಫರ್ಸ್ ಇತ್ತು. ಕಿಡ್ಸ್ದಾಗಿರ್ಬೋದು, ಮೆನ್ಸ್ದಾಗಿರ್ಬೋದು, ವುಮೆನ್ಸ್ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗೂ ಕೂಡ ಕಲೆಕ್ಷನ್ಸ್ ಇತ್ತು. ನಾನೇನು ತೊಗೊಂಡಿಲ್ಲ, ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಅಗೇನ್ ನಾನು ಈ ವ್ಲಾಗಲ್ಲಿ ನೆಕ್ಸ್ಟ್ ಡೇದೂ ಇದರಲ್ಲೇ ಈ ವ್ಲಾಗಲ್ಲೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ಗೆ ಒಂದು ಬನಾನಾ ಹಾಗೆಯೇ ಸ್ವಲ್ಪ ಮ್ಯೂಸ್ಲಿ ತೊಗೊಂಡು ತಿನ್ಕೊಂಡೆ. ಹಾಗೆ ಪಾಪಗೆ ಸ್ವಲ್ಪ ನಾನು ರೈಸ್ ಸಿರ್ಲಾಕ್ ಮಾಡಿದ್ದೆ. ಇದನ್ನು ಯಾವ ಥರ ಮಾಡೋದು ಅಂತ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ವ್ಲಾಗ್ ಆಗಿರೋದ್ರಿಂದ ಅಗೇನ್ ನಾನು ಇಂಟ್ರೂ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರು ಹೊಸ ಸ್ಪೆಕ್ಟ್ ಹಾಕೊಂಬಂದಿದ್ರು. ವಾವ್ ಅಂತ ಹೇಳಿ ಆಟ ಆಡಿಸ್ತಾ ಇದ್ದೀನಿ. ಅವರಿಗೆ ಗಾಡಿ ಕೀ ಕೊಡಬೇಕು, ಅರ್ಜೆಂಟ್ ಐತೆ. ಸ್ವಲ್ಪ ಸತಾಯಿಸೋಣ ಅಂತ ಹೇಳಿ ನಾನು ನೋಡ್ರಿ ಗಾಯ್ಸ್, ಎಂಟಿದ್ದೀರಿ ರೆಸ್ಪೆಕ್ಟೇ ಇಲ್ಲ. ಹೆಂಗೆ ಬೈತಾರೆ, ಏನಂತ ಬೈದ್ರಿ ನೀವು? ಜೋರಾಗಿ ಬೈರಿ. ಏನೋ ಪಾಪ ಚೆನ್ನಾಗಿ ಪಿಂಕ್ ನೋಡ್ರಿ ಫ್ರೆಂಡ್, ಅವ್ರ ಬರ್ಡೇ ಗಿಫ್ಟ್ ಮಾಡಿದಂಥ ಶರ್ಟ್ ಹಾಕ್ಕೊಂಡು, ಹೊಸ ಸ್ಪೆಕ್ಟ್ ಹಾಕ್ಕೊಂಡು, ಏನು ಹಂಗೆ ಏನಕ್ರಿ ಇವತ್ತು ಹಿಂಗೆ ಕಾಣಿಸ್ತಿದ್ದೀರಾ? ಆಕ್ಷನ್ ಮಾಡು ಮತ್ತೆ, ಕೂತ್ಕೋಕ. ಸ್ವಲ್ಪ ಅವರಿಗೆ ಖಾಲಿ ಹೇಳದ್ಬಿಟ್ಟು ಬಂದೆ. ಹೆಂಗಿದ್ದೀನಿ ನೋಡಿ, ನಿಸ್ಸಿಯಾಗಿ. ನನಗೆ 2 ಮಕ್ಕಳಕ್ಕೂ ಮುಂಚೆ ನನ್ನ ಕೂದಲು ಇಲ್ಲಿಂದ ಎಳೆದು ಇಲ್ಲಿಗನ ಇತ್ತು. ನನ್ನ ಚಿಕ್ಕ ಮಗಳು ಎಳೆದು ದೊಡ್ಡ ಮಗಳು ಟಿಫನ್ನು ಅದಕ್ಕೆಲ್ಲ ಕಾಟ ಕೊಟ್ಟು ಎಲ್ಲ ಬೇಬಿ ಏರ್ಸ್ ಆಗಿಬಿಟ್ಟಿದೆ ಪಾಪ. ಇವಾಗ ಮತ್ತೆ ರೀಗ್ರೋತ್ ಆಗ್ತಾ ಇದ್ದಾವೆ. ಮಾರಲ್ ಆಫ್ ದ ಸ್ಟೋರಿ, ಮದರ್ಸ್ದು ಕೂದಲೆಲ್ಲ ಉದುರೋಗ್ತವೆ. ನಮ್ಮ ಚಂದ್ರಪ್ಪ ಅಲ್ಲೇ ಬಂದುಬಿಟ್ಟಲ್ಲೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ. ಅಲ್ಲಿಗೆ 12 ಗಂಟೆ ಆಯಿತು ಅಂತ. ನನ್ನ ಮಗಳಿಗೆ ಇವಾಗ ಸ್ಕೂಲು ಬಿಡುತ್ತೆ. ಇನ್ನು 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಬರ್ತಾಳೆ. ಅವಳನ್ನ ಬೇರೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಸೊ ನಾನು ಅಲ್ಲಿಗೆ ಒಂಚೂರು ಇದೆಲ್ಲ ಕೂದಲನ್ನ ನೀಟಾಗೆ ಜಡೆ ಹಾಕೋತೀನಿ. ಬನ್ನಿ ಫ್ರೆಂಡ್ಸ್, ರೆಡಿ ಆಗೋಣ. ಇಲ್ಲಿ ಮಿರರ್ ಹತ್ರ ಗಿಫ್ಟ್ ಥರ ಇಟ್ಟಿದ್ರು. ಏನಪ್ಪ ಅಂತ ಹೇಳಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ವಾವ್, ಏನೋ ಡಯರ್ ಅಂತೆ. ನೋಡೋಣ ಏನಿರ್ಬೋದು. ನನಗೇನಾದರೂ ಸರ್ಪ್ರೈಸ್ ಆಗಿ ತಂದಿದ್ದಾರಾ? ಏನಿದು ಫಸ್ಟ್ ಟೈಮು ನಾನು ಈಗ ಇದನ್ನು ನೋಡ್ತಾ ಇರೋದು. ಒಂಥರ ಏನೋ ಡಿಫ್ರೆಂಟಾಗಿ ವಾಚ. ಏನು ಅಯ್ಯೋ, ಇದೇನಪ್ಪ ಹಿಂಗೈತೆ? ಓಹೋ ಹೋ 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 ಓಹೋ ಹೋ 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 ಗಾಯ್ಸ್, ಇಲ್ಲಿ ನೋಡಿ, ಇದು ನಂದಲ್ಲ. ಇದು ಸೈಜ್ ನೋಡಿದ್ರೆ ನಮ್ಮ ಮನೆಯವ್ರದ್ದೇನೆ, ಅವ್ರಿಗೆ ತೊಗೊಂಡಿದ್ದಾರೆ. ನೋಡೋಣ, ಶೋ ಆಫ್ ಮಾಡೋಣ ಒಂಚೂರು ಹಾಕ್ಕೊಂಡು. ಬನ್ನಿ ಇಲ್ಲೇ. ಮಿರರೇ ನೀಟಾಗಿ ಒರೆಸಿಲ್ಲ ಅಂತ ಗೊತ್ತು. ಅಯ್ಯಯ್ಯಪ್ಪ, ವಾವ್,
ಚೆನ್ನಾಗಿದೆ, ನಾನು ಹಾಕೋಬೋದು. ಸ್ಟೈಲ್ ಮಾಡೋಕ್ಕೆ ಚೆನ್ನಾಗಿದೆ. ಸನ್ ಗ್ಲಾಸ್ ಅಂದರೆ ಇದು ಒರಿಜಿನಲ್ ಅನ್ನಿಸ್ತಿದೆ, ಯಾಕಂದರೆ ಒಂಥರ ಕೂಲ್ ಫೀಲ್ ಆಗ್ತಾ ಇದೆ ನನಗೇನೆ. ಸೀರಿಯಸ್ಲಿ, ಓ ಮೈ ಗಾಡ್, ಫುಲ್ಲು ಕೂಲ್ ಫೀಲ್ ಆಗ್ತಾ ಇದೆ. ಕಾಣಿಸ್ತಿರೋದು ಅಷ್ಟೇ, ಎಷ್ಟು ಕೂಲಾಗಿ ಕಾಣಿಸ್ತಾ ಇದೆ. ವಾವ್, ಸೊ ನೋಡಿ ಎಷ್ಟು ಬ್ರೈಟ್ ಇದು ತೆಗೆದ್ರೆ, ಅದೇ ಇದನ್ನ ಹಾಕೊಂಡ್ರೆ ಕೂಲ್. ಸೊ ಇದು ನನಗಲ್ಲ, ನನ್ನ ಹಸ್ಬೆಂಡ್ಗಿರ್ಬೋದು. ಹಾಕೊಂಡಲ್ಲ ನಾನು ಒಂದು ಟೈಮ್. ನಾನು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಭವಿಷ್ಯನ ಆಲ್ರೆಡಿ ಅವಳ ಮನೆ ಬಾಗಿಲಿಗೆ ಬಂದುಬಿಟ್ಟಿದ್ದಾಳೆ. ಅರೆ 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 ಯಾರಿದು ಹಾಂ ನೀನೇ ಶೂಸ್ ಬಿಚ್ಚೋದು ಕಲ್ತಿದ್ಯಲ್ಲ ಮಗನೇ. ಗುಡ್ ಗರ್ಲ್ ನನ್ನ ಮಗಳು. ಹೆಂಗೆ ಬಿಚ್ಚೋದು? ಸೂಪರ್. ಸಾಕ್ಸ್ ರೌಂಡಿಗೆ ಹಿಂಗೆ ಬಿಚ್ಚಬೇಕು ಮಗನೇ. ಕಲಿಸ್ತೀನಿ ನಿಂಗೆ ಅದನ್ನೊಂದ್ಸತಿ. ವಾವ್, ಶೂಸ್ ಒಳಗಿಡ್ಬೇಕಾ? ಬ್ರೇಕ್ಫಾಸ್ಟ್ ಎಲ್ಲ ಫಿನಿಶ್ ಮಾಡಿದೀಯಾ? ಫುಲ್ ಫಿನಿಶ್ ಮಾಡ್ಕೊಂಬಂದ? ಯಾಕೆ ಫಿನಿಶ್ ಮಾಡಿದ್ಯಾ? ನಾನು ಹೇಳಲ್ಲ ಇವತ್ತು. ನೀನು ಫಿನಿಶ್ ಯಾಕೆ ಮಾಡಿದ್ಯಾ ಅಂತ ನಾನು ಹೇಳಲ್ಲ. ಇವತ್ತು ಫ್ರೂಟ್ಸ್ ಹಾಕಿ ಕಳಿಸಿದ್ದೀನಿ, ನಿನ್ನ ಫೇವ್ರೇಟ್, ಅದಕ್ಕೆ. ಫ್ರೆಂಡ್ಸ್, ಇವಳಿಗೆ ಫ್ರೂಟ್ಸ್ ಹಾಕಿ ಕಳಿಸಿರೋದಕ್ಕೆ ಫಿನಿಶ್ ಮಾಡ್ಕೊಂಬಂದಿದ್ದಾಳೆ. ಇಲ್ಲ ಅಂದಿದ್ರೆ ಏನಾದರೂ ಈ ಅವಲಕ್ಕಿ, ಈ ಉಪ್ಪಿಟ್ಟು, ಈ ಪಲಾವ್ ಇಂಥವೆಲ್ಲ ಆದರೆ ವಾಪಸ್ ರಿಟರ್ನ್ ಅಲ್ಲ ಮಗನೇ. ಡ್ರಾಮಾ. ಯಾವುದು ಬುಕ್ಸ್ ತಂದಿದೀಯಾ? ಗೀತಾಂಜಲಿ ಗ್ರೂಪ್ ಆಫ್ ಏನಿದು? ಡೈರಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಇವತ್ತು ಡೈರಿ ಕೊಟ್ಟಿದ್ದಾರೆ. ಡೈರಿ ತಗೊಂಬಂದಿದ್ದಾಳೆ. ಏನು ಮಗನೇ? ಏನು ಇವತ್ತು ಫ್ರೂಟ್ಸ್ ಬಿಡು, ನೀನು ಫಿನಿಶ್ ಮಾಡಿರ್ತೀಯ. ಗುಡ್ ಗರ್ಲ್. ಯಾರು? ವಾಟರ್ ಬಾಟಲ್ ನೀಟಾಗಿ ಕ್ಲೋಸ್ ಮಾಡಿದೀಯಾ ತಾನೇ? ನೀರೇ ಕುಡ್ದಿಲ್ವಲ್ಲ ಮಗನೇ ನೀನು? ಸರಿ, ನೀರು ಕೂಡ ನೀನು ಖಾಲಿ ಮಾಡ್ಕೊಂಬರ್ಬೇಕು ಮಗನೇ. ನೀರು ಕುಡಿಬೇಕು ಚೆನ್ನಾಗೆ. ಸರಿ, ಇವಾಗ ರೆಡಿಯಾಗಿ ಸ್ನ್ಯಾಕ್ಸು ಖಾಲಿ ಮಾಡ್ಕೊಂಬಂದಿದ್ದಾಳೆ ಇವತ್ತು. ಕಳ್ಳಿ. ಫ್ರೂಟ್ಸು ಅಂಥವಾದರೆ ಖಾಲಿ ಮಾಡ್ತಾಳೆ. ಚಿನ್ನ ನಡಿ, ರೆಡಿ ಆಗೋಣ, ಇವಾಗ ಹೋಗೋಣ ನಾವು ದಿಯಾ ಮನೆಗೆ ಲಂಚ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಹೋಗೋಣ. ಡ್ರೆಸ್ ಯಾವ್ದು ಹಾಕೊಂತೀಯ? ನನ್ನ ಮಗಳು ಇವತ್ತು ಡ್ರೆಸ್ ಯಾವ್ದು ಹಾಕೋತಾಳೋ ಅವಳೇ ಚೂಸ್ ಮಾಡ್ತಾಳೆ. ಚೂಸ್ ಮಾಡು ಡ್ರೆಸ್ ಯಾವುದು. ಇವಾಗ ಅಲ್ಲಿಲ್ಲ ನಿಂದು ಬಟ್ಟೆ, ಒಳಗಿದೆ. ಹೋಗು, ನಡಿ. ಏನು ಹಿಂಗೆ ನಡೆಯೋದು ಕಲ್ತಿದ್ಯಾ? ಆ್ಯಕ್ಚುಲಿ ಇವಾಗ ಇಬ್ಬರು ಮಕ್ಳಿಗೂ ನನ್ನ ರೆಡಿ ಮಾಡಿಬಿಟ್ಟು ಲಂಚ್ಗೆ ಇನ್ವೈಟ್ ಮಾಡಿದರು ಫ್ರೆಂಡ್ಸು. ಸೊ ಅವ್ರ ಹಸ್ಬೆಂಡ್ದು, ನನ್ನ ಫ್ರೆಂಡ್ ಹಸ್ಬೆಂಡ್ ಅವರು ಫ್ರೆಂಡೇನೆ. ಸೊ ಇಬ್ಬರು ಫ್ರೆಂಡೇನೆ, ಗಂಡ ಹೆಂಡತಿ. ಸೊ ಬರ್ಡೇ ಇದೆ, ಅಲ್ಲಿಗೆ ಹೋಗೋಣ ಅಂತೇಳಿ ರೆಡಿ ಮಾಡಿಸ್ತಾ ಇದೆ. ಈ ಒಂದು ಡ್ರೆಸ್ ಬಂದುಬಿಟ್ಟು ನಾವು ಮಮ್ಮಿ ಗಿಫ್ಟ್ ಮಾಡಿದ್ರು ಅವಳಿಗೆ. ಅದು ಸ್ವಲ್ಪ ತುಂಬಾ ದೊಡ್ಡ ಸೈಜ್ ಇದೆ, ಅದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತೇಳಿ ಅದನ್ನ ಹಾಕೋಣ ಅಂತ ಹೋಗಿ ವಾಪಸ್ ತೆಗೆದುಬಿಟ್ಟೆ. ಸೊ ಇವಾಗ ಅವಳಿಗೆ ನಾರ್ಮಲ್ ಡ್ರೆಸ್.
ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು. ಸೊ ಹೇಗಿತ್ತು ಇವತ್ತಿನ ವ್ಲಾಗು? ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬಾಯ್, ಟೇಕ್ ಕೇರ್, ಲವ್ ಯು ಲಾಟ್.